welcome back to my channel. Hey, Yako, please. Welcome back to my channel. So ಇವತ್ತು ನಾವು ಒಳ್ಳೆಯವರಿಗೂ ಒಳ್ಳೆಯವರಪ್ಪ, ಕೆಟ್ಟವರಿಗೂ ಒಳ್ಳೆಲ್ಲ ಅಲ್ಲಿ ತನಕ ಹನುಮಂತಾನೇ ಇವನಪ್ಪ ನಂಬರ್ 1. ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಪಾರ್ಟಿ ಮಾಡಲಿದ್ರೆ ಪ್ಲೀಸ್. ಜಾಕಿ 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 ಜಾಕಿ. ಹಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತು ನಮಗೆ ನಾಳೆ ಒಂದು ಕೋಲಾರಲ್ಲಿ ಒಂದು ಇವೆಂಟ್ ಇದೆ ಅಂತೀವಿ. ಅದಕ್ಕೆಲ್ಲ ಇವತ್ತೇ ಹೋಗಿ ರಿಹರ್ಸಲ್ಸ್ ಮಾಡಿಕೊಂಡು ಆ್ಯಂಡ್ ನಾಳೆ ಇರೋದು ಶೋ. ನಾನು ಸದ್ವಿನ್ ಒಂದು ಸಾಂಗ್ ಮಾಡ್ತೀವಿ ಆ್ಯಂಡ್ ಶಶಾಂಕ್ ಆ್ಯಂಡ್ ಡಿಂಪಲ್ ಒಂದು ಮಾಡ್ತಾರೆ. ನಾನು ಸದ್ವಿನ್ ಸದ್ವಿನ್ ಒಂದು ಸಾಂಗು ಆ್ಯಂಡ್ ಹಾಯ್ ಡಿಂಪಲ್. ಹೇಗೆ ಅನಿಸ್ತಾ ಇದೆ ಇವ್ರುಗಳ ಮಧ್ಯೆ? ಪ್ಲೀಸ್ ವೇಟ್. ಹಾಂ, ಏನು ಅನಿಸ್ತಿದೆ ಇವ್ರ ಮಧ್ಯೆ? ಜೋರ ಮಾತಾಡಬೇಕು ಅಣ್ಣ. ಸೊ ಫೈನಲಿ ಅವ್ರು ಸ್ವಲ್ಪ ಕಾಮ್ ಡೌನ್ ಆಗಿದ್ದಾರೆ. ಇವರು ಸೈಕೋಗಳ ಜೊತೆ ಹೆಂಗ ಅನಿಸ್ತಿದೆ? ಆಸಮ ಸೀರಿಯಸ್ ಆಗಿ ಮನ್ಸಿನ ಮಾತು ಹೇಳು. ಅವ್ರು ಇದಾರೆ ಅಂತ ಭಯ ಪಡ್ಕೊಬೇಡ. ಇಲ್ಲಿ ನಾವು ಮಾಯ ಆಗ್ಬಿಡ್ತೀವಿ. ನಿಜ ಡಿಪ್ಪ, ನೀನು ಒಬ್ಳೆ ಬಿಟ್ಟಿದ್ರೆ ಬೃಂದಾ ಅವ್ರ ಜೊತೆ ಏನಾಗ್ತದೆ? ಅಣ್ಣ ಹೋಗ್ತಿದ್ರು ನನ್ನ ಬಿಟ್ಟು, ಸುಮ್ಮನೆ ಎಲ್ಲೆಲ್ಲ ಡವ್ ಮಾಡ್ತಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಿ, ನಿಮ್ಗೆ ಅನಿಸ್ತಿದೆ? ವೆಲ್ಕಮ್ ಟು ಬೃಂದಾಸ್ ಚಾನಲ್. ಹೌದು. ಸೊ ವಿ ವರ್ ಪ್ಲಾನಿಂಗ್ ಟು ಗೆಟ್ ಅ ಕರ್ಟನ್. ನಾವು 3 ಜನ ಒಂದು ಸೀಟಲ್ಲಿ ಇದ್ವಿ, ಇನ್ನೇ ಸೀಟಲ್ಲಿ ಬೃಂದಾ ಇದ್ದಾರೆ. ಒಂದು ಕರ್ಟನ್ ಇಲ್ಲಿ ಬಿಟ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಅಂತ ನಮ್ಗೆ ಫೀಲಿಂಗ್. ಹೌದಾ ಮ್ಯಾಮ್? ಹೌದು. They never miss an opportunity to roast me, so it's okay. ಇನ್ನ ಇವತ್ತು ಹೋಗಿದ ತಕ್ಷಣ ರಾತ್ರಿ ರಿಹರ್ಸಲ್ಸ್ ಇದೆ, ಟೆಕ್ ರಿಹರ್ಸಲ್ಸ್ ಅಂತ. ಅಂಡ್ ಏನೋ ಏರಿಯಲ್ ಬೇರೆ ಮಾಡ್ಬೇಕಿದೆ. ನಾನು DKDಲೂ ಏರಿಯಲ್ ಮಾಡಿಲ್ಲ. ನಮ್ಮ ಪುನಿ ಅಣ್ಣ ಅವರು ನನ್ನ ಕೈ ಏರಿಯಲ್ ಎಲ್ಲ ಮಾಡಿಸ್ತಿದ್ದಾರೆ. ಫಿನಿಕ್ಸ್ ಅವರು ಓ ಮೈ ಗಾಡ್ ಏರಿಯಲ್ ಮಾಡಿಸ್ತಿದ್ದಾರೆ. ನೋಡೋಣ ಹೆಂಗಾಗುತ್ತೋ, ಎಲ್ಲಾನು ತೋರಿಸ್ತೀನಿ. ಸೊ ಸಿ ಯು ದೇರ್. ಪುನಿ ಅಣ್ಣನ ಆಮೇಲೆ ಮೀಟ್ ಮಾಡಿಸ್ತೀನಿ. ಇವಾಗ ಅವರು ಡ್ರೈವ್ ಮಾಡ್ತಿದ್ದಾರೆ. ಓಯ್, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಲ್ಲಿ ಇನ್ನೊಂದು ನಾಯಿ. ಆರಾಮಾಗಿ ನೆಟ್ಟಿಗೆ ಸ್ಟೇಜ್ ಮಾಡೋಣ ಅಂದ್ರೆ ಇವ್ರುಗಳು ಏನೋ ದೊಡ್ಡದಾಗೆ ಅದೊಂದು ಹಳ್ಳಿ ಕಾರ್ಡ್ ರೋಡಲ್ಲಿ ಕರ್ಕೊಂಡ್ಬಂದು ವಾಕಿಂಗ್ ಮಾಡೋಣ ಅಂತ ಕರ್ಕೊಂಡ್ಬಂದು ನಾನು ಖಾಲಿ ಸೈಟ್ ಹತ್ರ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ನಮ್ಮಿಂದನೇ ನಾನು ಜೋರಾಗಿ ಇಟ್ಕೊಬಿಟ್ಟಿದ್ದೆ. ಅದನ್ನ ಪ್ಲೀಸ್ ಅದನ್ನ ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ನಿಜವಾಗ್ಲೂ ಇಲ್ಲಿ ಚಳಿ ಇದ್ರು. ಐ ಸ್ವೇರ್ ಐ ಸ್ವೆಟಿಂಗ್. ಈ ತರ ಜಾಗದಲ್ಲಿ ನೋಡ್ ಮಾನೇನೋ ಇದೆ. ದೇವದ್ದು ಕೈ ಕೆಲ್ತಾರ ಇದೆ. ಆಗೋದಿಲ್ಲ ಹಂಗೆಲ್ಲ ಲೈಟ್ ಬಿಟ್ಬಿಡಕೊಂಡು ಅವರೇ ಭಯ ಪಡ್ತಾರೆ. ಸದ್ವೇನು ಡಿಂಪಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತೆ, ಯಾವ ರೀಲ್ ಬೇಕಾದ್ರೂ ಮಾಡ್ತಾನಂತೆ. ಸೊ ಇವಾಗ ಅವ್ನು ನಮ್ಮ ಜೊತೆ ಬಟರ್ಫ್ಲೈ ಸಾಂಗ್ ಮಾಡ್ತಿದ್ದಾನೆ ರೀಲ್ಗೆ. ನನ್ನ ತಂಗಿಗೆ ಅಷ್ಟು ಲಿಬರ್ಟಿ ಕೊಟ್ಟಿರೋದು, ಅಕ್ಕಂಗಲ್ಲ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅವ್ರ ಜೊತೆ ಮಾಡು, ಪರವಾಗಿಲ್ಲ, ನಾನು ಮಾಡ್ತೀನಿ. ಫಸ್ಟ್ ಅದು ಮುಖ್ಯ. ರಾತ್ರಿಲೂ ಡೌ ಬಿಡಲ್ಲ ನೀವು. Now we are doing butterfly song. Now we are singing butterflies rhyme. Butterflies rhyme. Butterfly, butterfly. ಹೆಂಗ್ ಗೊತ್ತಾಗಂಗಿಲ್ಲ. Exit ಅಲ್ಲ. Butterfly, 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 butterfly. ಇಲ್ಲಿ ನಿಂತು, ಓಕೆನಾ? ಓಕೆ, ಇವಾಗ ಇನ್ನೊಂದ್ಸತಿ ಟೇಕ್ 2. ಸಾಂಗ್
ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳೋದು ನೀನು. ಇವಾಗ ಸ್ಟೇಜ್ ರಿಹರ್ಸಲ್ಸ್ಗೆ ಬಂದಿದ್ದೀವಿ. ಇಟ್ಸ್ 1 o'clock ಆ್ಯಂಡ್ ವಿ ಆರ್ ರಿಹರ್ಸಿಂಗ್ ಇಷ್ಟೊತ್ತಲ್ಲಿ. ಬೆಳಗ್ಗೆ ಕಷ್ಟ ಆಗುತ್ತೆ. ಡ್ಯಾನ್ಸ್ ಮಾಡಿ ಅಂದೆ. ಓಕೆ ಮಾಡ್ತಾರೆ ಮರಳಿ ಮನಸ ಮತ್ತೆ ಮತ್ತೆ ಮನಸ್ಸು ಶರಣ ಅದಲ್ಲ ಮರಳಿ ಮರಳು ಆ ಸಾಂಗ್ ಅಲ್ಲ ಕಣೋ, ಅದು ಮಿಂಚುತ್ತೆ. ಅದೇ ಸಾಂಗ್ ಅಕ್ಕ. ನಮ್ದು ಆ ಸಾಂಗ್ ಅಲ್ಲ, ಮರಳಿ ಮನಸ ಆಗಿದೆ ಆ ಸಾಂಗ್. ಎರಡು ಒಂದೇ ಅಕ್ಕ ಬೃಂದ ಈ ರಶ್ಮಿ ಈ ಬೃಂದ ಈ ಸಜ್ಜಿ ಇವೆಲ್ಲ ಯಾಕೆ ಒಳ್ಳೇದು ಮಾಡಿದ್ರೆ ಚೂ ಕೊಟ್ರೆ ಸಾಕು, ಹೊರಗಿವೆ ಅಲ್ಲ ಯಾಕೆ? ಈಗಿನ ಹುಡುಗಿರ ಅಂತಾನೆ ಹೇಳಕ್ಕಾಗಲ್ಲ, ಇವರು ಆಲ್ರೆಡಿ 19 ಇರ್ತಾವ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಪ್ಲೀಸ್ ಏನ್ ಮಾಡಿದ್ರಿ? ಪಲಾವ್ ಮಾಡಿದ್ರಾ? ನಾನು ಡ್ರಾಪ್ ಕೆಳಗಡೆ ಮಿಡ್ ನೈಟ್ ಎಲ್ಲ ನಾವು ಡಾನ್ಸ್ ರಿಹರ್ಸಲ್ಸ್ ಮಾಡಿ ಇವಾಗ ಏರಿಯಲ್ ರಿಹರ್ಸಲ್ ಬಂದಿದ್ವಿ. ಇಷ್ಟು ಬಿಸಿಲಲ್ಲಿ ಆಯ್ತಾ ಇದೀವಿ. ಆಲ್ ದಿ ಬೆಸ್ಟ್ ಮಾಡ್ಬೇಕಕ್ಕ. ಆಲ್ ದಿ ಬೆಸ್ಟ್. ರೀಲ್ ಎಲ್ಲ ಮಾಡ್ತಾ ಇರೋದು ಏರಿಯಲ್ ಪ್ರಾಕ್ಟೀಸ್ ಮಾಡೋದು. ನಾನು ರೀಲ್ ಈಸಿಯಾಗಿ ಮಾಡ್ಬೋದು, ಏರಿಯಲ್ ಮಾಡೋದು ಕಷ್ಟ ಇದೆ. ಫಸ್ಟ್ ಟೈಮ್ ನಾನು ಏರಿಯಲ್ ಮಾಡ್ತಿರೋದು, ಅದೇ ಮಾಡ್ತೀನಿ. ಮತ್ತೆ ರೀಲ್ ಎಲ್ಲ ಔಟ್ ಹೊಡೆದ್ರೆ ಇನ್ನೊಂದು ಚಾನ್ಸ್ ಇರುತ್ತೆ. ಏರಿಯಲ್ ಎಲ್ಲ ಔಟ್ ಹೊಡೆದ್ರೆ ಸೀದಾ ಹಾಸ್ಪಿಟ್ಲ್ ಬನ್ನಿ. ನನಗೆ ಸದ್ವೇನಿದೆ ಧೈರ್ಯ, ಸದ್ವೇನಿದೆ ನಂಗೇನು ಆಗಲ್ಲ, ನಾನು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ಬೋದು ಅಂತ ಗೊತ್ತು. ಅದಕ್ಕೋಸ್ಕರ ಎಷ್ಟು ಆರಾಮಾಗಿದ್ದೀನಿ. ಸೊ ಎಕ್ಸೈಟೆಡ್ ಬಿಕಾಸ್ ಅವ್ನು ಮಾಡ್ತಾನೆ. ನಾನು ಕೈ ಬಿಟ್ಬಿಟ್ಟು ಕೆಳಗಡೆ ಕಾಯ್ತಾ ಇರಲ್ಲ ನೀವು ನೋಡ್ಕೊಳಕ್ಕೆ. ಏನ್ ಮಾತಾಡ್ತಾರೆ? ಸದ್ವೇನ್ ಮಾಡ್ತಾನೆ, ನಾನು ನೋಡ್ತೀನಿ. ಚೆನ್ನಾಗಿದೆ ಆದ್ರೂ ಮೇಲೆ ಫೀಲಿಂಗ್ ನಾವು ರೂಮಲ್ಲಿ ಇದೆ. ನಾನು ಡಿಂಪಲು ರೆಡಿ ಆಗಬೇಕಾದ್ರೆ ರೂಮಲ್ಲಿ ಡೋರ್ ಲಾಕ್ ಹಾಕಿದ್ವಿ. ಇವಾಗ ನೋಡಿದ್ರೆ ಡೋರ್ ಲಾಕ್ ಓಪನ್ ಫುಲ್ಲು ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಭಯಕ್ಕೆ ಗಾಬರಿಗೆ ಅದೇ ತುಂಬ ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಡಿಂಪಲ್ ಯಾವ ಜೋಶಲ್ಲಿ ಹಾಕ್ಬೇಕು ಗೊತ್ತಿಲ್ಲ, ಓಪನೇ ಮಾಡೋದಿಲ್ಲ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಇನ್ನೊಂದು ರೌಂಡ್ ಸ್ಟೇಜ್ ರಿಹರ್ಸಲ್ಸ್ ಹೋಗ್ಬೇಕು. ಟ್ರೈ ಮಾಡು ಆಗ್ತಿದ್ಯಾ ಡಿಂಪಲ್? ಪ್ರಾಮಿಸ್ ಆಗ್ತಿಲ್ಲ. ಸದ್ವೇನ್ ವಿ ಆರ್ ನಾಟ್ ಎಟ್ ಆಲ್ ಜೋಕಿಂಗ್. ಸೀರಿಯಸ್ ಆಗಿ ಓಪನ್ ಆಗ್ತಿಲ್ಲ. ಬಂದಾ? ಓ ಮೈ ಗಾಡ್, ಏನೋ ಆಗುತ್ತೆ ಇವತ್ತು. ಹಲೋ ಗೈಸ್, ಇವಾಗ ಅಷ್ಟು ನಮ್ದೇ ಇರೋದು. ನಮಗೆ ಐ ನೋ ಇಟ್ಸ್ ವೆರಿ ಬ್ಯಾಡ್ ಬಟ್ ಆಲ್ಸೋ ಇಟ್ಸ್ ಫೈನ್.
ಅವ್ರ ಮುಖದಲ್ಲಿ ಬರೀ ಟೆನ್ಷನ್ನೇ ಕಾಣಿಸ್ತಾ ಇದೆ ನೋಡಿ. ಓ ವಾಟ್ ಇಸ್ ನೆಕ್ಸ್ಟ್ ನಂತರ ಮುಖದಲ್ಲಿ ಗಾಬರಿ. ಇವಾಗ ಮೇಲ್ಗಡೆ ಹೋಗ್ತಾರೆ, ರಿಸ್ಕಿ ಫ್ಯಾಕ್ಟರು. ಕೈಯೆಲ್ಲ ನಾನು ಹೇಳಿದ್ದೀನಿ ಲೋಷನ್ ಹಾಕೋಬಿಡಿ ಅಂತ, ಆದರೂ ಹಾಕೊಂಡು ಇವಾಗ ಒರೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಕೆಳಗೆ ಬಂತು, ಮುಖ ಗಲ ಅಂತ ಇದೆ. ಬೃಂದಾಕ ಫೋಕಸ್ ಇಲ್ಲಿ ಬ್ಲಾಗ್ ಮೇಲಿದೆ, ಆದರೆ ಏರಿಯಲ್ ಮೇಲಿಲ್ಲ. ನೇತಾಡ್ತಾ ಇದ್ದಾರೆ ಚಿಕನ್ ಥರ. ಓಹೋ ಬಿಟ್ರು ಕೈ ಆಗಲ್ವಾ. ವುಮೆನ್ ಡ್ರಾಪು ಅದು ಇದು ಅಂತ ಇದ್ದಾನೆ. ನಾನು ಬೇರೆ ಸರಿಯಾಗಿ ತಿಂದ್ಬಿಟ್ಟಿದ್ದೀನಿ ಪಲಾವು ಅದು ಇದು ಅಂತ ಬೆಳಿಗ್ಗೆ ಅಂತ. ಹೊಟ್ಟೆ ಆಲ್ರೆಡಿ ಗುಳು ಅಂತ ಇದೆ. ಸ್ವಸ್ತಿಕ ಗಾಬರಿ ಆಗಿದೆ. ಕಮಾನ್ ಶಂಕ. ಸೂಪರ್. ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು? ತುಂಬ ಚೆನ್ನಾಗಿದೆ. ಬಿಗ್ನೆಸ್ ಏನ್ ಸುಚ್ತಾ ಇದೆ? ಇದೆಯಾ? ಹ್ಯಾವ್ ಎ ಲುಕ್ ಫಾರ್ ಯೋರ್ಸೆಲ್ಫ್. ರೆಡ್ ಕಲರಲ್ಲಿ. ಬ್ಯಾಂಗ್ಳೂರ್ ರೀಚ್ ಆಗೋಷ್ಟೊತ್ತಿಗೆ 4 o'clock ಆಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಬಿಸಿ ಬಿಸಿ ಇಡ್ಲಿ ದೋಸೆ ಕಾಫಿ ಕುಡಿದು ಮನೆಗೆ ಹೊರಟ್ವಿ. ಸೊ ಇನ್ನೂ ಇದೇ ಥರ ವ್ಲಾಗ್ಸ್ ಬೇಕಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.